ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 208 ಪಾಯಿಂಟ್ಸ್ ಡೌನ್ ಆಗಿ 61,773 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 62 ಪಾಯಿಂಟ್ ಡೌನ್ ಆಗಿ 18,285 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 276 ಪಾಯಿಂಟ್ಸ್ ಡೌನ್ ಆಗಿ 43,677 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಎಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 1,185 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 300 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಫಾಲ್ ರಿಲೇಟೆಡ್ ಆಗಿ ನಾವು ನಿನ್ನೆ ವಿಡಿಯೋ ಸ್ಟಾರ್ಟಿಂಗಲ್ಲೂ US ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಮಾರ್ಕೆಟಲ್ಲಿ ಇನ್ನೂ ಯಾವ ಥರ ಪ್ರೈಸಿಂಗು ಮಾಡಲಿಲ್ಲ. US ಮಾರ್ಕೆಟ್ಸ್ ಬೆಳೀತಿದೆ, ಗ್ಲೋಬಲ್ ಮಾರ್ಕೆಟ್ಸು ಬೆಳೀತಿದೆ, ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ದೊಡ್ಡದಾಗಿ ಫಾಲ್ ಇಲ್ಲ. ಆದರೆ ಈ ಜೂನ್ 1 ಹತ್ತಿರ ಆದಷ್ಟು US ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಯಾವ ಥರ ಅಪ್ಡೇಟ್ ಬಂದಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಪ್ರೆಷರ್ ಆರ್ ನೆಗೆಟಿವ್ ಸೆಂಟಿಮೆಂಟು ಸ್ಟಾರ್ಟ್ ಆಗಿ ಓವರಾಲ್ ಆಗಿ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸಲ್ಲಿ ಬರೋ ಸೆಲ್ ಆಫ್ನ ಇಕ್ವಿಟಿ ಮಾರ್ಕೆಟ್ಸ್ ಇಂಪ್ಯಾಕ್ಟ್ ಮಾಡೋದಕ್ಕೆ ಚಾನ್ಸ್ ಇದೆ ಅಂತ. ಅದರಿಂದ ಇಲ್ಲಿಂದ ಅಪ್ಕಮಿಂಗ್ ಡೇಸಲ್ಲಿ ಓವರ್ನೈಟಲ್ಲಿ ಪೊಸಿಷನ್ ಕ್ಯಾರಿ ಮಾಡೋದು ಆರ್ ಇಂಟ್ರಾಡೇನಲ್ಲೂ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋದು ಸರಿ ಇಲ್ಲ ಅಂತ. ಬಿಕಾಸ್ ಆಫ್ ದಿ ಈ ಡೆಟ್ ಸೀಲಿಂಗ್ ಇಂಪ್ಯಾಕ್ಟು ಜೂನ್ 1 ನಡೆಯೋದಕ್ಕೆ ಚಾನ್ಸ್ ಇದೆ. ಅದು ಕ್ಲಿಯರ್ ಆಗದೇ ಇರೋವರೆಗೂ ನಾವು ಮಾರ್ಕೆಟಲ್ಲಿ ಅನ್ಸರ್ಟನಿಟಿ ಆರ್ ಭಯ ಇವೆಲ್ಲನೂ ಮಾರ್ಕೆಟ್ನ ಸೆಲ್ಲಿಂಗ್ ಸೈಡ್ ತಗೊಳ್ಳೋದಕ್ಕೆ ಚಾನ್ಸ್ ಇದೆ ಅಲ್ವಾ. ಅದರಿಂದ ಸ್ವಲ್ಪ ಅಲರ್ಟ್ ಆಗಿರಬೇಕನ್ನೋ ಥರ ನಾವು ನಿನ್ನೆ ವಿಡಿಯೋದಲ್ಲೂ ಮಾತಾಡ್ಕೊಂಡಿದ್ದೀವಲ್ವಾ. ಒಂದು ಸಲ ಇವತ್ತು ನೀವು ಈಕ್ವಿಟಿ ಮಾರ್ಕೆಟ್ಸು ಏನಕ್ಕೆ ಫಾಲ್ ಆಗಿದೆ, ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸ್ ಎಲ್ಲ ನೀವು ನೋಡಿದ್ರೆ US ಮಾರ್ಕೆಟ್ಸು ಫಾಲ್ ಆಗಿದೆ, ಏಷ್ಯನ್ ಮಾರ್ಕೆಟ್ಸು ಫಾಲ್ ಆಗಿದೆ, ಈವನ್ ಯುರೋಪಿಯನ್ ಈಕ್ವಿಟಿ ಮಾರ್ಕೆಟ್ಸು ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನು ಹೇಳ್ತಿದ್ದಾರೆ ಅಂದರೆ ಈಕ್ವಿಟಿ ಮಾರ್ಕೆಟ್ ಫಾಲ್ ಆಗೋದಕ್ಕೆ ದೆನ್ ಅದರ ರಿಲೇಟೆಡ್ ಆಗಿ ಮೇಜರ್ ರೀಸನ್ ನಿಮಗೆ ಡೆಟ್ ಸೀಲಿಂಗ್ ಟಾಕ್ಸೇ ಕಾಣಿಸುತ್ತೆ. ಅಂಡ್ ನಿನ್ನೆ ರಿಪಬ್ಲಿಕ್ ಸ್ಪೀಕರ್ಸ್ ಆಗಿರೋಂಥ ಮೆಕಾರ್ಥಿ ಅವರು ಮಾಡಿರೋಂಥ ಸ್ಟೇಟ್ಮೆಂಟ್ಸ್ ಪ್ರಕಾರ ಇಲ್ಲಿವರೆಗೂ ಡಿಸ್ಕಷನ್ಸಲ್ಲೇ ಇದೆ, ಆದರೆ ಪ್ರೊಡಕ್ಟಿವ್ ಡೀಲ್ ಅಂತೂ ಇನ್ನೂ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ. ಜೂನ್ 1 ಎಷ್ಟು ಜಲ್ದಿ ನಾವು ಹತ್ತಿರ ಬರ್ತಿರ್ತೀವಲ್ವಾ, ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಯಾವ ಥರ ಔಟ್ಕಮ್ ಇಲ್ಲದೆ ದೆನ್ ಇಲ್ಲಿವರೆಗೂ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗಿರೋಂಥ ಫಿಯರ್ಸ್ ಎಲ್ಲಾನು ಮೀನ್ಸ್ ವೈಲ್ ಈ ಗ್ಯಾಪ್ನಲ್ಲಿ ಕ್ರಿಯೇಟ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅಲ್ವಾ. ಅದರಿಂದ ಮೋಸ್ಟ್ಲಿ ಈ ಥರ ಫಿಯರ್ಸ್ ಎಲ್ಲಾನು ಕ್ರಿಯೇಟ್ ಆಗಿ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸಲ್ಲಿ ಫಾಲ್ ಈಗ ನಮಗೆ US ಮಾರ್ಕೆಟ್ಸಲ್ಲಿ ಬರ್ತಿದೆ ಅಲ್ವಾ. ಅದರಿಂದ ಓವರ್ ನೈಟ್ ಪೊಸಿಷನ್ಸು ನಾವು ಅವಾಯ್ಡ್ ಮಾಡೋದು ಒಂದು ಬೆಸ್ಟ್ ಥಿಂಗ್. ಅಂಡ್ ಖಂಡಿತವಾಗ್ಲೂ ಫಾಲ್ ಏನೋ ಇದೆಯಾ, ಇನ್ನೇನು ಇರಲ್ವಾ ಪಾಸಿಬಿಲಿಟೀಸ್ ಅಂದರೆ ಇಫ್ ಇನ್ ಕೇಸ್ ಇವತ್ತು ನೈಟೇ ನಮಗೆ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಡೀಲ್ ನಡೆದೋಗಿದೆ ಅಂತ ಹೇಳಿದ್ರೆ ದೆನ್ ಅದೊಂದು ಬಿಗ್ ಪಾಸಿಟಿವೇ ಅಲ್ವಾ. ದೆನ್ ಅದೂ ಒಂದು ಅನ್ಸರ್ಟನಿಟಿನೇ ಗ್ಯಾಪ್ ಅಪ್ ಆಗೋದಕ್ಕೆ. ಇಲ್ಲಿ ನಾನು ಏನು ಹೇಳಬೇಕಂತ ಅನ್ಕೊಂತಾ ಇದ್ದೀನಿ ಅಂದರೆ ಒಂದೇ ಪಾಯಿಂಟ್, ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಕ್ಲಾರಿಟಿ ಬರದೇ ಇರೋವರೆಗೂ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಆರ್ ಸ್ಲೈಟ್ ನೆಗೆಟಿವಿಟಿನ ಮಾರ್ಕೆಟಲ್ಲಿ ಕಂಟಿನ್ಯೂ ಆಗೋದಕ್ಕೆ ಚಾನ್ಸ್ ಇದೆ. ಬಟ್ ಅಟ್ ಎನಿ ಪಾಯಿಂಟ್ ಓವರ್ ನೈಟಲ್ಲಿ ನಮಗೆ US ಮಾರ್ಕೆಟ್ಸು ಓಪನಿಂಗ್ ಟೈಮಲ್ಲಾದರೂ ಆರ್ ಮಾರ್ಕೆಟ್ ಟೈಮಲ್ಲಾದರೂ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಡೀಲ್ ನಡೆದಿದೆ ಅಂತ ಬಂದಿರೋಂಥ ಅಪ್ಡೇಟ್ಸಿಂದ ಓವರ್ ನೈಟಲ್ಲೂ ಗ್ಯಾಪ್ ಅಪ್ಗೆ ರೀಸನ್ ಆಗಬಹುದು. ಅದರಿಂದ ಓವರ್ ನೈಟ್ ಪೊಸಿಷನ್ ಅಂತೂ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಅಂಡ್ ಇಂಟ್ರಾಡೇನಲ್ಲಿ ಸ್ಟಾಪ್ ಲಾಸ್ ಇಲ್ಲದೆ ಈ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಔಟ್ಕಮ್ ಬರದೇ ಇರೋವರೆಗೂ ಓಪನ್ ಎಂಡೆಡ್ ಪೊಸಿಷನ್ನಲ್ಲಿ ಜಸ್ಟ್ ಲೈಕ್ ಬೈ ಮಾಡಿಬಿಟ್ಟು ಹಾಗೆ ಬಿಟ್ಟು ಅಂತ ಪೊಸಿಷನ್ಸ್ ಇಡಬೇಡಿ. either ಹೆಡ್ಜಸ್ ಇಂದ ಆದ್ರೂ ಸ್ಟಾಪ್ ಲಾಸ್ ಇಂದ ಆದ್ರೂ ಪ್ರೊಟೆಕ್ಟ್ ಮಾಡಿ ನಿಮ್ಮ ಟ್ರೇಡ್ಸ್ನ. ಆರ್ ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡದೇ ಇರೋದೇ ಒಳ್ಳೆಯದು. ಅಂಡ್ ಫ್ರೆಂಡ್ಸ್, ಇದರ ಜೊತೆಗೆ ಈ May 2 and 3 ನಮಗೆ ಫೆಡ್ ಮೀಟಿಂಗ್ ನಡೆದಿದೆ ಅಲ್ವಾ. ಆ ಫೆಡ್ ಮೀಟಿಂಗ್ನಲ್ಲಿ ಫೆಡ್ ಅವರು ಯಾವ ಥರ ರೇಟ್ ಹೈಕು ತಗೊಳ್ದೆ ಪಾಸ್ ಮಾಡಿದ್ರಲ್ವ, ಅವಾಗ ಆ ಮೀಟಿಂಗ್ನಲ್ಲಿ ಅವ್ರು ಏನು ಮಾತಾಡ್ಕೊಂಡಿದ್ರು, ಆ ಮೀಟಿಂಗಲ್ಲಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಎಲ್ಲಾನು ಫೆಡ್ ಮಿನಿಟ್ಸ್ ಮೀಟಿಂಗ್ ಅಪ್ಡೇಟ್ಸ್ ಇವತ್ತು ನಮಗೆ ರಿಲೀಸ್ ಮಾಡ್ತಾರೆ. ಅದು ನಮಗೆ US ಈಕ್ವಿಟಿ ಮಾರ್ಕೆಟ್ಸ್ ಟೈಮಲ್ಲೇ ರಿಲೀಸ್ ಆಗುತ್ತೆ. ಸೊ ಅದರಲ್ಲೂ ಮೇ ಬಿ ಮಾರ್ಕೆಟ್ಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಡೇಟಾ ತಗೊಳ್ತಾನೋ ನೋಡಬೇಕು. ಇಲ್ಲಿವರೆಗೂ ಇರುವಂಥ ಇಂಪಾರ್ಟೆಂಟ್ ಇವೆಂಟ್ ಅಂತೂ ಡೆಟ್ ಸೀಲಿಂಗ್ ಅಂಡ್ ಹಾಗೆ ಇವನ್ ನೆಕ್ಸ್ಟ್ ಬರೋವಂಥ ಜೂನಲ್ಲಿರುವಂಥ ಫೆಡ್ ಮೀಟಿಂಗ್, ಇವೆರಡು ಇಂಪಾರ್ಟೆಂಟ್. ಫ್ರೆಂಡ್ಸ್, ನಿನ್ನೆ FIs ಅಂಡ್ DIs ಇಬ್ರು ಬೈಸೈಡೆ ಬಂದಿದ್ದಾರೆ, ಇವನ್ ಇವತ್ತು ಬೈಸೈಡೆ ಬಂದಿದ್ದಾರೆ. ಬಟ್ ನಿನ್ನೆ ಅವರ ಬೈಸೈಡ್ ನಂಬರ್ಸು ತುಂಬ ಕಮ್ಮಿ ಇತ್ತು. ಅಂಡ್ FIsಗೆ ಸಂಬಂಧಿಸಿರುವ ನೆಟ್ ಶಾರ್ಟ್ ಪೊಸಿಷನ್ಸು ಫ್ಯೂಚರ್ಸ್ ರಿಲೇಟೆಡ್ ಆಗಿ 50% ಆಗಿದೆ. ಮೀನ್ಸ್ 50% ಲಾಂಗ್ ಸೈಡು ಅವ್ರು ಬೆಟ್ ಮಾಡ್ತಿದ್ರೆ 50% ಶಾರ್ಟ್ ಸೈಡನ್ನು ಅವರು ಪೊಸಿಷನ್ಸ್ ಬಿಲ್ಡ್ ಮಾಡ್ತಿದ್ದಾರೆ. ಓವರ್ ಆಲ್ ಮಾರ್ಕೆಟ್ ಪರವಾಗಿ ಒಂದು ಇವೆಂಟ್ನ, ಈ ಡೆಟ್ ಸೀಲಿಂಗ್ ಇವೆಂಟ್ನ ಸೈಡ್ಗಿಟ್ರೆ ನಾವು ಓವರ್ ಆಲ್ ಮಾರ್ಕೆಟ್ ಈ ಫಾಲ್ ಆದ್ಮೇಲೆನೂ ಬುಲಿಶಾಗೆ ನೋಡಬಹುದು. 18,050 ಲೆವೆಲ್ ಬ್ರೇಕ್ ಆಗದೇ ಇರೋವರೆಗೂ ಇಂಟ್ರಾಡೇನಲ್ಲಿ ಈ ಥರ ಫಾಲ್ ಆಗ್ತಾ ಇದ್ರೆ ಬರುವಂಥ ಸೆಲ್ಲಿಂಗ್ ಆಪರ್ಚುನಿಟಿ ನಾವು ಅಂದರೆ ರೆಸಿಸ್ಟೆಂಟ್ನ ಬ್ರೇಕ್ ಆಗಿ ಅಪ್ಸೈಡ್ಗೆ ಬಂದಾಗ ಬೈಯಿಂಗ್ ಆಪರ್ಚುನಿಟೀಸ್ ಅಂತೂ ನಾವು ಫೋಕಸ್ ಮಾಡಬಹುದು ವಿತ್ ಪ್ರಾಪರ್ ರಿಸ್ಕ್ ರಿವಾರ್ಡು. ಬಟ್ ಪ್ರಾಬ್ಲಮ್ ಎಲ್ಲ ಒಂದು ಇವೆಂಟ್ ರನ್ ಆಗ್ತಿದೆ ಅಂದರೆ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಒಂದು ಇವೆಂಟ್, ಆ ಇವೆಂಟ್ ರಿಲೇಟೆಡ್ ಆಗಿ ಔಟ್ಕಮ್ ಜೂನ್ 1 ಒಳಗೆ ನಮಗೆ ಬರಬೇಕಾಗಿದೆ ಅಲ್ವಾ. ಅದರಿಂದ ಪ್ರೈಸ್ ಆಕ್ಷನ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲ, ನಮ್ಮ ವ್ಯೂ ಒಂದೇ ಅಲ್ಲ. ಈ ಡೆಟ್ ಸೀಲಿಂಗ್ ಡಿಸ್ಟರ್ಬೆನ್ಸು ನಮಗೆ ಮಾರ್ಕೆಟಲ್ಲಿ ಇದೆ ಅಂತ ವಿಷಯ ನಿಮಗೆ ಟ್ರೇಡರ್ಸು ಮೈಂಡಲ್ಲಿ ಇಟ್ಕೊಂಡು ಅವರ ಪೊಸಿಷನ್ನ ಕ್ಯಾರಿ ಮಾಡಿ. ಅಂಡ್ ಅಗೈನ್ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ನಮಗೆ ಔಟ್ಕಮ್ ಬರೋದಕ್ಕೆ
ಟೈಮು ಎಷ್ಟು ಲೇಟ್ ಆದಷ್ಟು ದೆನ್ ಆ ನೆಗೆಟಿವಿಟಿ ಮಾರ್ಕೆಟಲ್ಲಿ ಜಾಸ್ತಿ ಮಾಡ್ತಾನೆ ಇರುತ್ತೆ. ಆದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪ್ರೀವಿಯಸ್ಲಿನೂ ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೀನಿ, ಈ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ತುಂಬ ಸಂದರ್ಭಗಳಲ್ಲಿ ಮಾರ್ಕೆಟ್ನಲ್ಲಿ ಇದೇ ಥರ ಅನ್ಸರ್ಟನಿಟಿ ಅರೈಸ್ ಆಗಿದೆ. ಆದರೆ ಆ ಥರ ಅರೈಸ್ ಆದ ಪ್ರತಿ ಸಲಿನೂ US ಗವರ್ಮೆಂಟು ಡಿಫಾಲ್ಟ್ ಆಗಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಾದರೂ ಅಥವಾ ಒನ್ ಡೇ ಬಿಫೋರ್ ಅಂತೂ ಇನ್ನೇನು ಡಿಫಾಲ್ಟ್ ಆಗೋಗುತ್ತೆ ಅಂತ ಒಂದು ಪಾಯಿಂಟ್ ಅಲ್ಲಾದರೂ ಸರಿ ಅಗೈನ್ ಗವರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಡೆಟ್ ಸೀಲಿಂಗ್ ಲಿಮಿಟ್ನ ಜಾಸ್ತಿ ಮಾಡುವಂತ ಪ್ರಯತ್ನನೇ ಇಲ್ಲಿವರೆಗೂ ನಡೆದಿದೆ. ಯಾವಾಗ್ಲೂ US ಹಿಸ್ಟರಿನಲ್ಲಿ ಒಂದು ಗವರ್ಮೆಂಟು ಡಿಫಾಲ್ಟ್ ಆಗಿಲ್ಲ ಟ್ರೆಜರಿ ಪರವಾಗಿ. ಇವನ್ ಆ ಧೈರ್ಯದಿಂದಾನೇ ಮಾರ್ಕೆಟ್ ರೀಸೆಂಟ್ ಡೇಸ್ ವರ್ಗು ಧೈರ್ಯವಾಗೇ ಇದೆ. ಆದ್ರೆ ಇನ್ನು ಇದರ ರಿಲೇಟೆಡ್ ಆಗಿ ಅಪ್ಡೇಟ್ ಔಟ್ಕಮ್ ಬರ್ದಿರೋ ಕಾರಣವಾಗಿ ಈ ಸಲ ಏನಾದ್ರೂ ಡಿಫ್ರೆಂಟ್ ಆಗ್ಬೋದೇನೋ ಅಂತ ಒಂದು ಚಿಕ್ಕ ಭಯ ಮಾರ್ಕೆಟ್ ಅಲ್ಲಿ ಇದೆ. ಹೇಗೋ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮಗೆ ಡೇಟಾ ಕಾಣಿಸ್ತಾ ಇದೆ, ನೋಡಬೇಕು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಕ್ಲಾರಿಟಿ ನಮಗೆ ಯಾವಾಗ ಬರುತ್ತೆ ಅಂತ. ಸೊ ಪರ್ಸನಲಿ ನಾನಂತೂ ಮಾರ್ಕೆಟ್ ರಿಲೇಟೆಡ್ ಆಗಿ ರೇಂಜ್ನ ಡೌನ್ ಸೈಡ್ ಒಂದು ವೇಳೆ ನಾವು ಅನ್ಕೊಂಡಿದ್ವಲ್ವಾ ಡೆಟ್ ಸೀಲಿಂಗ್ ಇಂಪ್ಯಾಕ್ಟ್ ಎನಿ ಅದರ್ ರೀಸನ್ಸ್ ಮಾರ್ಕೆಟ್ ಫಾಲ್ ಆಗೋದು ಸ್ಟಾರ್ಟ್ ಆದರೆ ನಿಫ್ಟಿ ರಿಲೇಟೆಡ್ ಆಗಿ 18,050 ಲೆವೆಲ್ನ ಮಾರ್ಕೆಟ್ ಅಷ್ಟೊಂದು ಈಸಿಯಾಗಿ ಬ್ರೇಕ್ ಮಾಡಿ ಡೌನ್ ಸೈಡ್ ಹೋಗುತ್ತಂತ ನಾನು ಅನ್ಕೊಂತಿಲ್ಲ. ಓವರ್ ಆಲ್ ಸೆಂಟಿಮೆಂಟು ಬುಲ್ಲಿಶ್ ಆಗೇ ಇದೆ ಅಂತ. ಅದರಿಂದ ನಾನು ಹೇಳ್ತಿರೋದು ರೀಸೆಂಟ್ ಡೇಸಲ್ಲಿ 18,050 ಬ್ರೇಕ್ ಆಗದೇ ಇರೋವರೆಗೂ ನಾನು ಮಾರ್ಕೆಟ್ನ ಬುಲ್ಲಿಶ್ ಆಗೇ ನೋಡ್ತಿದ್ದೀನಿ. ಅದೇ ವ್ಯೂನು ಆ್ಯಂಡ್ ಅದೇ ಸ್ಟ್ಯಾಂಡಿಂಗ್ನ ಫರ್ದರ್ ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಓವರ್ ನೈಟ್ ಟ್ರೇಡ್ಸ್ನ ಕ್ಯಾರಿ ಮಾಡೋರಿಗೆ ಹೇಳಿದ್ದೇನಲ್ವಾ, ಈ ಪಾಯಿಂಟ್ ಒಂದು ಅಂಡರ್ಲೈನ್ ಆಗಿ ಒಂದು ಇವೆಂಟ್ ಇದೆ, ಅದು ಜೂನ್ 1ಗೆ ಎಷ್ಟು ಹತ್ತದಲ್ಲಿ ಆಗತ್ತಲ್ವಾ. ಸೊ ಓವರ್ ನೈಟ್ ಪೊಸಿಷನ್ನ ಇಂಟ್ರಾಡೇನಲ್ಲಿ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡದೇ ಇರೋದು ಬೆಟರ್ ಅಂತ ನನ್ನ ಒಪಿನಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಮಾರ್ಕೆಟ್ ಟೈಮಲ್ಲಿ ನೀವೇನಾದರೂ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದು ಮೋಸ ಹೋಗಬೇಡಿ, ಆ ಚಾನಲ್ಸ್ ಯಾವುದೂ ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಏನಾದರೂ ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟು ದೀಪಕ್ ನೈಟ್ರೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ದೀಪಕ್ ನೈಟ್ರೇಟ್ ಅವರು ಗುಜರಾತ್ ಗೌರ್ಮೆಂಟ್ ಅವ್ರ ಜೊತೆ MOU ಮಾಡ್ಕೊಂಡಿರೋ ಥರ ಆ್ಯಂಡ್ ಇದರಲ್ಲಿ ಭಾಗವಾಗಿ 5,000 crores ಹತ್ರ ನೆಕ್ಸ್ಟ್ 4 years ಅಲ್ಲಿ ಗುಜರಾತ್ನಲ್ಲಿ ಅವರು ಸ್ಪೆಂಡ್ ಮಾಡ್ತೇವೆ ಅನ್ನೋ ಹತ್ರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಬಗ್ಗೆ ಫರ್ದರ್ ಆಗಿ ಮಾತಾಡ್ಕೊಳ್ಳೋಕೆ ಮುಂಚೆ ಫ್ರೆಂಡ್ಸ್, ನಿಮ್ಗೆ ಜ್ಞಾಪಕ ಇದ್ರೆ ಆಲ್ಮೋಸ್ಟ್ 1 month ಬ್ಯಾಕ್ ಅನುಪಮ್ ರಸಾಯನ್ ಅವರು ಗುಜರಾತ್ ಗೌರ್ಮೆಂಟ್ ಜೊತೆ ನಾವು MOU ಮಾಡ್ಕೊಂಡಿವೆ ಅಂತ, ಅದರಲ್ಲಿ ಭಾಗವಾಗಿ ನಾವು ಗುಜರಾತಲ್ಲಿ ಸ್ಪೆಂಡ್ ಮಾಡ್ತೀವಿ ಅಂತ ಅವರು ಅಪ್ಡೇಟ್ ಮಾಡಿದರು. ಈಗ ಇನ್ನೊಂದು ಕೆಮಿಕಲ್ ಕಂಪನಿ, ಬಟ್ ಅನುಪಮ್ ರಸಾಯನ್ ಅವ್ರ ಥರ ಅಲ್ಲದೆ ಇದೊಂದು ಬಿಗ್ ಸ್ಕೇಲ್ನಲ್ಲಿ ಆಲ್ಮೋಸ್ಟ್ 5,000 crores ಹತ್ರ ದೀಪಕ್ ನೈಟ್ರೇಟ್ ಅವರು ನೆಕ್ಸ್ಟ್ 4 years ಅಲ್ಲಿ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಮಾರ್ಕೆಟಲ್ಲಿ ಪಾಸಿಟಿವಿಟಿನ ಬಿಲ್ಡ್ ಮಾಡಿದ್ದೆ. ಏನಕ್ಕೆ ಇಷ್ಟೊಂದು ಪಾಸಿಟಿವಿಟಿ? ಇವು ರಿಲೇಟೆಡ್ ಆಗಿ ಕಮಾಂಟಿ ನೇಚರ್తో ಇರೋವಂಥ ಬಿಸ್ನೆಸ್ ಇದೆ ಅಲ್ವಾ, ಲೈಕ್ ಫಿನಾಲ್, ಅಸಿಟೋನ್, ಇದರ ರಿಲೇಟೆಡ್ ಆಗಿ ಜನರೇಟ್ ಆಗ್ತಿರೋಂಥ ಕ್ಯಾಶು ಇವರು ಕೆಪೆಕ್ಸ್ ಮಾಡ್ತಾ ಲೈಕ್ ಈ ಥರ ಅಡಿಷನಲ್ ಆಗಿ ಇವರು ಬಿಸ್ನೆಸ್ನ ಆರ್ಗಾನಿಕ್ ಆಗಿ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋದು, ಇವರ ಬಿಸ್ನೆಸ್ನ ಫರ್ದರ್ ಆಗಿ ಎಕ್ಸ್ಪೆಂಡ್ ಮಾಡ್ತಾ ಇರೋದು ಮಾರ್ಕೆಟು ಪಾಸಿಟಿವ್ ಆಗಿ ತಗೊಂಡಿದೆ. ಸರಿ, ಈಗ 5,000 ಕೋಟಿ ಖರ್ಚು ಮಾಡಿ ಇವ್ರೇನು ಮಾಡ್ಬೇಕಂತ ಅನ್ಕೊಂತಿದ್ದಾರೆ? ಇವ್ರ ರಿಲೇಟೆಡ್ ಆಗಿ ಅಲ್ಲಿ ಎಕ್ಸಿಸ್ಟಿಂಗ್ ಆಗಿರೋಂಥ ತೆಹೇಜ ಆರ್ ನಾನ್ಸರಿ ಪ್ಲಾಂಟ್ಸ್ ರಿಲೇಟೆಡ್ ಆಗಿ ಇವರು ಹೊಸ ಪ್ರಾಜೆಕ್ಟ್ಸ್ ಅವನು ಎಕ್ಸಿಸ್ಟಿಂಗ್ ಡಿವಿಷನ್ಸ್ ಲೈಕ್ ಸ್ಪೆಷಾಲಿಟಿ ಕೆಮಿಕಲ್, ಫಿನಾಲು, ಅಸಿಟೋನ್ ಅಂಡ್ ಇದರ ಯೂಸೇಜಸ್ ಅಗ್ರಿ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಇರುತ್ತೆ ಅನ್ನೋ ಥರ ನಮಗೆ ಮೋಸ್ಟ್ಲಿ ಎಲ್ಲರಿಗೂ ಐಡಿಯಾ ಇದೆ. ಬಟ್ ಈ ವಿಸಿನೋಲ್ ಇದೆ ಅಲ್ವಾ, ಇದು ಆ್ಯಕ್ಚುಲಿ ಇದೊಂದು ವ್ಯಾಲ್ಯೂ ಚೈನ್ ಪ್ರಕಾರ ನೋಡಿದ್ರೆ ಇದು ಎಪಾಕ್ಸಿನ್ ಜೊತೆ ಪಾಲಿಕಾರ್ಬೊನೇಟ್ ಆರ್ ಆ ಪಾಲಿಕಾರ್ಬೊನೇಟ್ನ ಯೂಸ್ ಮಾಡಿ ಆಟೋ ಇಂಡಸ್ಟ್ರಿನಲ್ಲಿ ಎಲೆಕ್ಟ್ರಾನಿಕ್ ಅಂಡ್ ಕನ್ಸ್ಯೂಮರ್ ಗೂಡ್ಸ್ನ
ತಯಾರು ಮಾಡುವಂಥ ಕಂಪನೀಸು ಯೂಸ್ ಮಾಡ್ತಿರ್ತಾರೆ. ಅದರಿಂದ ಬಿಸಿನೋಲ್ ರಿಲೇಟೆಡ್ ಆಗಿನೂ ವೈಡ್ ರೇಂಜ್ ಆಫ್ ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ಈ ಮೋಸ್ಟ್ ಆಫ್ ದಿ ಕೆಮಿಕಲ್ಸ್ ಎಲ್ಲಾನು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇರ್ತೀವಿ. ಅದರಿಂದನೇ ಇದಕ್ಕೊಂದು ಆಲ್ಟರ್ನೇಟಿವ್ ಆಗಿ ಇವರೊಂದು ಹ್ಯೂಜ್ ಕೆಪ್ಯಾಕ್ಸ್ನ ಇಂಡಿಯಾದಲ್ಲೇನು ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯರ್ ಆಗಿ ಈ ಸೆಗ್ಮೆಂಟಲ್ಲಿ ಬೆಳಿಬೇಕನ್ನೋ ಥರ ಪ್ರಯತ್ನ ಮಾಡ್ತಿರೋ ಥರ ನಮ್ಗೆ ಅರ್ಥ ಆಗ್ತಿದೆ. ಸೊ ಓವರ್ ಆಲ್ ಮಾರ್ಕೆಟ್ ನೋಡ್ತಿರೋದಂತೂ ಇವ್ರ ರಿಲೇಟೆಡ್ ಆಗಿ ಜನರೇಟ್ ಆಗ್ತಿರೋಂಥ ಕ್ಯಾಶ್, ಕಮಾಡಿಟಿ ನೇಚರಿಂದ ಇರುವಂಥ ಬಿಸ್ನೆಸ್ಸಿಂದ ಜನರೇಟ್ ಆಗ್ತಿರೋಂಥ ಕ್ಯಾಶಿಂದ ಇವರು ಸರ್ಟೈನ್ ಕಮಾಡಿಟಿ ನೇಚರ್ ಇರುವಂಥ ಕೆಮಿಕಲ್ಸ್ ಅಂಡ್ ಸ್ಪೆಷಾಲಿಟಿ ಡಿವಿಷನಲ್ಲಿ ಇರುವಂಥ ಸ್ವಲ್ಪ ಕೆಮಿಕಲ್ಸ್ ಅಂಡ್ ಎಕ್ಸಿಸ್ಟಿಂಗ್ ಆಗಿರುವಂಥ ಇವರು ಬಿಸ್ನೆಸ್ನ ಜಾಸ್ತಿ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇರೋದು ಆರ್ಗಾನಿಕ್ ನೇಚರಿಂದ ಇವರ ರೆವೆನ್ಯೂಸು ಪ್ರಾಫಿಟಬಿಲಿಟಿ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಬೆಳೆಯುತ್ತಲ್ವಾ, ಅದರಿಂದಾನೇ ಇದು ಮಾರ್ಕೆಟ್ ಈಗ ಫ್ಯಾಕ್ಟರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಅದರಿಂದ ಆಫ್ಟರ್ ಈ ಅಪ್ಡೇಟು ಸ್ಟಾಕ್ ನಿಯರ್ಲಿ 10% ಹತ್ರ ಅಪ್ಸೈಡ್ ರ್ಯಾಲಿ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಇಲ್ಲಿಂದ ಡೌನ್ ಸೈಡು 18,240 ಅಂಡ್ ಅಪ್ ಸೈಡು 18,320 ಅಂಡ್ ಅದರ ಅಬೌವ್ 18,370. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಡೌನ್ ಸೈಡು 43,580 ಅಂಡ್ ಅಪ್ ಸೈಡು 43,840. ಫ್ರೆಂಡ್ಸ್, ತುಂಬ ಟೈಮ್ ಬ್ಯಾಕಿಂದ ಕಂಟಿನ್ಯೂಸ್ಲಿ ಹೇಳ್ತಿರೋಂಥ ರೇಂಜೇ 18,000 to 18,500. ಈ 500 ಪಾಯಿಂಟ್ ರೇಂಜಲ್ಲಿ ಇರುತ್ತೆ ಅಂತ ಬೇಸ್ಡ್ ಆನ್ ಪ್ರೈಸ್ ಆಕ್ಷನ್ ಆಪ್ಷನ್ ಚೈನ್ ಡೇಟಾ ಪರವಾಗ್ಲೂ ಪರ್ಸನಲಿ ನಾನು ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.